ಮಂಡ್ಯ ಜಿಲ್ಲೆಯ ಕೆ.ಆರ್.ಪೇಟೆ ತಾಲೂಕಿನ ಈ ಹಳ್ಳಿಯಲ್ಲಿದೆ ಹೊಯ್ಸಳ ಸಾಮ್ರಾಜ್ಯದ ಗರುಡಪಡೆಯ ತ್ಯಾಗದ ಕುರಿತು ಉಯಿರುಗಲ್ಲುಗಳನ್ನು ಸಂರಕ್ಷಣೆ ಮಾಡಲಾಗಿದೆ. ಯಾವುದೇ ಸಾಮ್ರಾಜ್ಯದಲ್ಲಿ ಸೈನ್ಯವು ಅತ್ಯಂತ ಮಹತ್ವ ಪಾತ್ರವನ್ನು ನಿರ್ವಹಿಸುತ್ತದೆ. ಅಂತಹದೇ ವೀರರ ಕಥೆಯನ್ನು ಈ ಹಳ್ಳಿಯಲ್ಲಿರುವ ಶಾಸನಗಳಲ್ಲಿ ದಾಖಲೆ ಮಾಡಲಾಗಿದೆ. ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲ ಪ್ರೋತ್ಸಾಹ ನೀಡಿ ಎಂದು ಕೇಳಿಕೊಳ್ಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೊಯ್ಸಳ ಸಾಮ್ರಾಜ್ಯವು ಗರುಡ ಅಥವಾ ಗರುಡಾಚಾರ್ಯ ಎಂದು ಕರೆಯುವ ಪ್ರಬಲ ಮತ್ತು ದಕ್ಷ ಅಂಗರಕ್ಷಕರ ಪಡೆಯನ್ನು ಹೊಂದಿತು. ಈ ಅಂಗರಕ್ಷಕರನ್ನ ಅತ್ಯಂತ ಕಠಿಣ ತರಬೇತಿಗಳನ್ನು ಪೂರ್ತಿ ಮಾಡಿದ ಮೇಲೆಯೇ ಆರಿಸಿಕೊಳ್ಳಲಾಗುತ್ತಿತ್ತು. ಸಮರ ಕಲೆಗಳಾದ ಕತ್ತಿವರಸೆ, ಬಿಲ್ಲುಗಾರಿಕೆಯಲ್ಲಿ ತರಬೇತಿಯನ್ನ ಈ ಯೋಧರು ಪಡೆಯುತ್ತಿದ್ದರು. ತಮ್ಮ ನಿಷ್ಠೆ, ಶೌರ್ಯ ಹಾಗೂ ಶಿಸ್ತಿಗೆ ಹೆಸರುವಾಸಿಯಾಗಿದ್ದರು. ಹೊಯ್ಸಳ ಸಾಮ್ರಾಜ್ಯದಲ್ಲಿ ಒಟ್ಟು 4 ರೀತಿಯ ಅಂಗರಕ್ಷಕರು ತಮ್ಮ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದರು. ಮೊದಲನೆಯದಾಗಿ ದಂಡನಾಯಕ. ಅಂಗರಕ್ಷಕರಾಗಿಯೂ ಸೇವೆ ಸಲ್ಲಿಸಿದ ಸೇನೆಯ ದಂಡನಾಯಕರಾಗಿರುತ್ತಾರೆ. ಎರಡನೇ ರೀತಿಯ ದಂಡನಾಯಕರು ಮಹಾಮಂಡಲೇಶ್ವರ. ಇವರು ರಾಜರ ಭದ್ರತೆಗೆ ಹೊಣೆ ಹೊತ್ತಿದ್ದ ಅತ್ಯಂತ ಉನ್ನತ ಅಧಿಕಾರಿ ವರ್ಗ. ಮೂರನೆಯ ಪಡೆಯೇ ಗರುಡ ಪಡೆ. ತಮ್ಮ ಶಕ್ತಿ ಮತ್ತು ಶೌರ್ಯಕ್ಕೆ ಹೆಸರಾದ ಗಣ್ಯರ ಅಂಗರಕ್ಷಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದವರು. 4ನೇ ಪಡೆ ಕ್ಷತ್ರಿಯ. ಅಂಗರಕ್ಷಕರಾಗಿ ಮತ್ತು ಸೈನಿಕರಾಗಿ ಸೇವೆ ಸಲ್ಲಿಸಿರುವಂಥ ಯೋಧರಾಗಿರುತ್ತಾರೆ. ಗಂಡನಾರಾಯಣ ಶೆಟ್ಟಿ ಎಂಬ ಸಾಮಂತ ಅಧಿಕಾರಿಯು ಶ್ರವಣಬೆಳಗೊಳ ಪ್ರಾಂತ್ಯವನ್ನು ಆಳ್ವಿಕೆಯನ್ನು ಮಾಡುತ್ತಿದ್ದಾಗ ಈತನ ವಂಶಸ್ಥರನ್ನು ಮುಗಿಲು ವಂಶಸ್ಥರು ಎಂದು ಕರೆಯಲಾಗುತ್ತಿತ್ತು. ಈತನ ವಂಶದ 7 ತಲೆಮಾರಿನವರು ಹೊಯ್ಸಳ ಸಾಮ್ರಾಜ್ಯಕ್ಕೆ ಅತ್ಯಂತ ನಿಷ್ಠರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಗರುಡ ಪಡೆ ಅಂದರೆ ಹೊಯ್ಸಳ ಸಾಮ್ರಾಜ್ಯದ ಅಂಗರಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಇವರ ವಿಶೇಷತೆ ಎಂದರೆ ಹೊಯ್ಸಳ ಸಾಮ್ರಾಜ್ಯದ ದೊರೆ ಯುದ್ಧದಲ್ಲಿ ಮಡಿದರೆ ಗರುಡ ಪಡೆಯ ನಾಯಕರು ಕೂಡ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಅತ್ಯಂತ ನಿಷ್ಠರಾಗಿ ತಮ್ಮ ಸೇವೆಯನ್ನು ನಿರ್ವಹಿಸುತ್ತಿದ್ದರು. ಅಂದಹಾಗೆ ಈ ಗರುಡ ಪಡೆ ಯೋಧರ ಬಗ್ಗೆ ಮಾಹಿತಿ ನೀಡಿದ ಸ್ಥಳ ಎಲ್ಲಿದೆ ಅಂದರೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಅಗ್ರಹಾರ ಬಾಚಹಳ್ಳಿ. ಕೆ.ಆರ್.ಪೇಟೆಯಿಂದ 6 ಕಿಲೋಮೀಟರ್ ಅಂತರದಲ್ಲಿದೆ.
ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇಂದಿನ ಐತಿಹಾಸಿಕ ಮಾಹಿತಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಸ್ಥಳದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.